ಎಷ್ಟಾಗಿದ್ದಾರೆ ಅವ್ರು ಏನಾಗಿದೆ ನಾನಂತೂ ನೋಡಿಲ್ಲ. ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನಾನು ಚರ್ಚೆ ಮಾಡ್ತೀನಿ ಈ ಬಗ್ಗೆ. ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಅವತ್ತಿಂದ ನೋಡಿದ್ದೀರಿ, ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ. ನಮ್ದು ಹಸ್ತಕ್ಷೇಪ ಇಲ್ಲ, ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನ ಈ ಜನರು ಯಾರೇ ಈ ಟಿವಿಗಳಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ನನ್ನ ಅಣ್ಣ ತಮ್ಮನೇ ಇರಲಿ, ಜನತಾದಳ ಪಕ್ಷ ಯಾರೇ ಇರಲಿ, ಯಾರ ಮಕ್ಕಳೇ ಇರಲಿ, ನಮ್ಮ ಮಕ್ಕಳೇ ಇರಲಿ, ಕುಟುಂಬದವರೇ ಇರಲಿ, ಅವ್ರು ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದೇ ನಮ್ಮದು. ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ, ಪೊಲೀಸ್ ಇಲಾಖೆಗಿದೆ. ನಮ್ಮ ಪಕ್ಷಕ್ಕೆ ಯಾಕೆ ಮುಜುಗರ ಆಯ್ತದೆ? ಯಾರೋ ಒಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ತಕ್ಕ ಶಿಕ್ಷೆ ಆಗ್ತದೆ. ಅದಕ್ಕೆ ಪಕ್ಷ ಎಲ್ಲ ಕಾರಣನ ರಾಜ್ಯದ 6.5 ಕೋಟಿ ಜನ ಒಬ್ಬ ತಪ್ಪು ಮಾಡಿದ್ರೆ 6.5 ಕೋಟಿ ಜನರು ಕಾರಣಕರ್ತರಾಗ್ತಾರ? ಯಾವನ್ ತಪ್ಪು ಮಾಡ್ತಾನೆ, ಯಾವ ಪಕ್ಷದಲ್ಲೇ ಇರಲಿ, ಯಾವ ವ್ಯಕ್ತಿನೇ ಆಗಿರಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ, ತಪ್ಪು ಮಾಡಿದವ್ರು ತಪ್ಪೆ, ಅವ್ರು ಶಿಕ್ಷೆ ಆಗ್ಬೇಕಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.